ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಾಳೆ ನಮ್ಮ RCB ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡ್ತಾ ಇದೆ. ಈ ಪಂದ್ಯದಲ್ಲಿ ನಮ್ಮ RCB ತಂಡ ಜಯ ಗಳಿಸಲೇಬೇಕು. ಯಾಕಂದರೆ ಜಯ ಗಳಿಸಿದರೆ ಮಾತ್ರ ನಮ್ಮ RCB ತಂಡಕ್ಕೆ ಮುಂದೆ ಪ್ಲೇ ಆಫ್ಸ್ನಲ್ಲಿ ಅವಕಾಶ ಸಿಗುತ್ತದೆ. ಇನ್ನು ಲಕ್ನೋ ವಿರುದ್ಧ ನಮ್ಮ RCB ತಂಡ ಗೆಲ್ಲಲು ದೊಡ್ಡ ಪ್ಲೇಯಿಂಗ್ ಲೆವೆನ್ ಅಂದರೆ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ತಿರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ. ಇನ್ನು ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರ್ತದೆ ಅಂತ ನೋಡಿದರೆ, ವಿರಾಟ್ ಕೊಹ್ಲಿ ಅವರು ಇರುತ್ತಾರೆ, ಪಾಪ್ ಡುಪ್ಲೆಸಿ ಅವರು ಇರುತ್ತಾರೆ, ರಜತ್ ಪಟಿದಾರ್ ಅವರು ಇರುತ್ತಾರೆ, ಮ್ಯಾಕ್ಸ್ವೆಲ್ ಅವರು ಇರುತ್ತಾರೆ, ಕ್ಯಾಮರಾನ್ ಗ್ರೀನ್ ಅವರು ಇರುತ್ತಾರೆ, ಕಾರ್ತಿಕ್ ಅವರು ಇರುತ್ತಾರೆ, ಅನುಜ್ ರಾವತ್ ಅವರು ಇರುತ್ತಾರೆ, ಮಯಾಂಕ್ ಡಗಾರ್ ಅವರು ಇರುತ್ತಾರೆ, ಅಲ್ಜಾರ್ ಜೋಸೆಫ್ ಅವರು ಇರುತ್ತಾರೆ, ಮೊಹಮ್ಮದ್ ಸಿರಾಜ್ ಅವರು ಇರುತ್ತಾರೆ, ಎಸ್ ದಯಾಳ್ ಅವರು ಇರುತ್ತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ನಲ್ಲಿ ನಮ್ಮ RCB ತಂಡದಲ್ಲಿ ಎರಡು ಬದಲಾವಣೆ ಆದರೂ ಆಗ್ಬೋದು. ಅದು ಏನಂದರೆ ಫ್ರೆಂಡ್ಸ್, ಕ್ಯಾಮರಾನ್ ಗ್ರೀನ್ ಅವರ ಬದಲಿಗೆ ವಿಲ್ ಜಾಕ್ಸ್ ಅವರು ಬರ್ಬೋದು, ಅಲ್ಜಾರ್ ಜೋಸೆಫ್ ಅವರ ಬದಲಿಗೆ ರೇಸ್ ಟೋಪ್ಲಿ ಅವರು ಬರ್ಬೋದು. ಯಾಕೆಂದರೆ ಫ್ರೆಂಡ್ಸ್, ಕ್ಯಾಮರಾನ್ ಗ್ರೀನ್ ಮತ್ತು ಅಲ್ಜಾರ್ ಜೋಸೆಫ್ ಅವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರ್ತಾ ಇಲ್ಲ. ಅದಕ್ಕಾಗಿ ವಿಲ್ ಜಾಕ್ಸ್ ಮತ್ತು ರೇಸ್ ಟೋಪ್ಲಿ ಅವರಿಗೆ ಅವಕಾಶ ಕೊಟ್ಟರೆ ನಮ್ಮ RCB ತಂಡ ತುಂಬ ಬಲಿಷ್ಠವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಆಗಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.